ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಬಸವನ ಬಾಗೇವಾಡಿ ಶಿವಪ್ರಕಾಶ್ ಶಿವಾಚಾರ್ಯರು ಮಾತನಾಡಿ, ದೇಶಮುಖ್ ಅಗಲಿಲ್ಲ, ಅವರು ಇನ್ನೂ ಜೀವಂತ ಇದ್ದಾರೆ. ಯಾವ ವ್ಯಕ್ತಿ ಸಮಾಜದಲ್ಲಿ ವಿಭಿನ್ನವಾಗಿ ಬದುಕುತ್ತಾನೋ ಅವರು ಎಂದಿಗೂ ಸತ್ತವರಲ್ಲ. ಅವರ ಸಾಧನೆ ಈ ಭೂಮಿ ಮೇಲೆ ಇರುತ್ತದೆ. ದೇಶಮುಖ್ ಅವರು ತಮ್ಮ ಬದುಕಿಗೆ ಬಡಿದಾಡಲಿಲ್ಲ. ಇಬ್ಬರು ದಂಪತಿಗಳು ಸತ್ತು ಜೀವಂತ ಇದ್ದವರ ಸಾಲಿನಲ್ಲಿದ್ದಾರೆ ಎಂದರು. ಗುರು ರೇಣುಕಾದಿ ಪಂಚಾಚಾರ್ಯರನ್ನ 12ನೇ ಶತಮಾನದಲ್ಲಿ ಮಹಾಕ್ರಾಂತಿಯನ್ನೆಸಗಿದ ಎಲ್ಲ ಬಸವಾದಿ ಶಿವಶರಣರನ್ನ ಆರಾಧ್ಯ ಗುರುದೇವರನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಈ ಊರನ್ನ ಪವಿತ್ರ ಕ್ಷೇತ್ರವನ್ನಾಗಿ ಮಾಡಿದ ಕಾಮಧೇನು ಕಲ್ಪವೃಕ್ಷ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟು ಕಾಪಾಡಿದಂತಹ 40 ಪವಾಡಗಳನ್ನು ಮಾಡುವುದರ ಮೂಲಕ 40 ವಾಡ ಅನ್ನುವಂಥ ಹೆಸರನ್ನು ತಂದುಕೊಟ್ಟಿರುವಂಥ ವೀರೇಶ್ವರ ಶರಣರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಪವಿತ್ರವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂಥ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ದೇಶಮುಖರವರ ಪುಣ್ಯ ಸ್ಮರಣೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ಅವರು ಹ್ಯಾಕೆ ಬದುಕಿದ್ದರು ಅನ್ನೋದ್ರ ಬಗ್ಗೆ ನಮಗಿಂತಲೂ ಹೆಚ್ಚು ನಿಮಗೂ ಬರುತ್ತದೆ. ಸುಮಾರು ಅವರು ನಮ್ಮನ್ನ ಅಗಲಿ ಹೋಗಿ ಎಷ್ಟು ವರ್ಷಗಳಾಯಿತು? ಎಷ್ಟು ವರ್ಷ ಆಯಿತು? 36 ವರ್ಷಗಳಾಯಿತು. 36 ವರ್ಷಗಳ ಗತಿಸಿದ್ರು ಸಹಿತ ಇನ್ನೂ ಕೂಡ 6 ತಿಂಗಳ ಹಿಂದೆ ನಮ್ಮನ್ನು ಅಗಲಿ ಹೋಗ್ಯಾರು ಅನ್ನುವಷ್ಟರ ಮಟ್ಟಿಗೆ ನಮ್ಮ ಮೇಲೆ ಅವರ ಪ್ರಭಾವ ಬಿದ್ದಿದೆ ಅಂತ ಕೇಳಿದರೆ ಅವರ ಬದುಕು ಹೇಗೆ ಮಾಡಿರಬೇಕು ಅನ್ನುವಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಡೀಬೇಕಾಗ್ತದೆ. ಯಾವ ವ್ಯಕ್ತಿ ಸಮಾಜದಲ್ಲಿ ಬಹಳ ವಿಭಿನ್ನವಾಗಿ ಬದುಕ್ತಾರೆ ಆ ವ್ಯಕ್ತಿಯನ್ನು ಈ ಸಮಾಜ ಎಂದೂ ಕೂಡ ಮರೆಯುವುದಿಲ್ಲ. ಯಾವ ವ್ಯಕ್ತಿ ಈ ಜೀವನದೊಳಗೆ ತನಗಾಗಿ ತಾನು ಬದುಕು ಮಾಡದೇನೆ ಸಮಾಜದ ಸಲುವಾಗಿ, ದೀನ ದಲಿತರ ಸಲುವಾಗಿ, ಬಡವರ ಸಲುವಾಗಿ ಯಾರು ಬದುಕು ಮಾಡಿರ್ತಾರಲ್ಲ ಅವರು 36 ವರ್ಷಗಳಲ್ಲ 300 ವರ್ಷಗಳು ಹೋದ್ರೂ ಸಹಿತ ಅವ್ರ ಹೆಸರು ಶಾಶ್ವತವಾಗಿ ಭೂಮಿ ಮೇಲೆ ಇರ್ತದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವು ಎಲ್ಲಾ ಕಡೆ ಪ್ರವಚನ ಮಾಡುವಾಗ ಹೇಳ್ತಿರ್ತೀವಿ, ಮಾನವರಲ್ಲಿ 3 ಪ್ರಕಾರದ ಮಾನವರು ಇರ್ತಾರೆ. 3 ಪ್ರಕಾರದ ಮಾನವರು. ಮೊದಲನೇದವರು ಯಾರು ಅಂತಂದ್ರೆ ಸತ್ತವರು. ಇವರು ಮೊದಲನೇದವರು. ಇದ್ದಾಗಂತರೂ ಉಪಯೋಗಕ್ಕೆ ಬಂದಿಲ್ಲ, ಇನ್ನು ಸತ್ತ ಮ್ಯಾಗ ಏನು ಉಪಯೋಗಕ್ಕೆ ಬರ್ತಾರೆ ಅಂತ ತಿಳ್ಕೊಂಡು ಅವರನ್ನು ಒಯ್ದು ಸುಡಗಾಡದಾಗ ಹೋಗುದು ಬಿಟ್ಟಿರ್ತಾರೆ. ಇದ್ದಾಗೂ ಉಪಯೋಗ ಇಲ್ಲ, ಸತ್ತ ಮ್ಯಾಗೂ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಅವರನ್ನು ಒಯ್ದು ಸುಡಗಾಡದಾಗ ಹೋಗುದಿರ್ತಾರೆ. ಅವರು ಮೊದಲನೇದವರು ಸತ್ತವರು. ಇನ್ನು ಎರಡನೇದವ್ರು ಯಾರು ಅಂತಂದ್ರೆ ಇದ್ದು ಸತ್ತವರು. ಎಂತಹ ಪುಣ್ಯದ ಕಾರ್ಯದೊಳಗೂ ಕೂಡ ಪಾಲ್ಗೊಳ್ಳದೇನೆ ತಮ್ಮ ಬದುಕಿಗೆ ಏನು ಬಡದಾಡ್ತಾವಲ್ಲ ಅವು ಇದ್ದು ಸತ್ತಂಗೆ. ಸತ್ತವರು ಒಂದು ಕಡೆ ಆದ್ರೆ ಇದ್ದು ಸತ್ತವರು 2 ಕಡೆ. ಆದ್ರೆ ದೇಶಮುಖರು ಅವರಿಬ್ರು ಹೇಗೆ ಬದುಕಿದ್ರು ಅಂತಂದ್ರೆ ಸತ್ತವರ ಸಾಲಿನೊಳಗೆ ಇಲ್ಲ, ಇದ್ದು ಸತ್ತವರ ಸಾಲಿನೊಳಗಿಲ್ಲ, ಸತ್ತು ಇದ್ದವರ ಸಾಲಿನೊಳಗೆ ಬರುವಂತಹ 2 ಪ್ರತಿಭೆಗಳು ಯಾವುವು ಅಂತಂದ್ರೆ ಅದು ದೇಶಮುಖ ಮನೆತನದ ಆ ಪ್ರತಿಭೆಗಳು ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಜೀವನ ಹುಟ್ಟಿದ ಅಂತಂದ ಮ್ಯಾಗ ಒಂದಿನ ಹೋಗುದ. ಯಾರೂ ಕೂಡ ಶಾಶ್ವತವಾಗಿ ಭೂಮಿ ಮ್ಯಾಗ ಉಳಿಲಿಕ್ಕೆ ಬಂದಿಲ್ಲ. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಭಾವ ತಿಳಿದಾವ ಯೋಗಿ ಸಮರ್ಥ ಅಂತ ತಿಳ್ಕೊಂಡು ಜ್ಞಾನಿಗಳು ಬಹಳಷ್ಟು ಚಂದ ಹಾಡಿ ಹೊಗಳ್ಕೊಂಡು ಬರ್ತಾರೆ. ಈ ಕಾಯ ಒಂದು ದಿನ ಹೋಗುದ. ಈ ಕಾಯವನ್ನ ಹೋಗಲಾರದ ಇರಾಕ ಯಾರಿಂದಾದ್ರೂ ಸಾಧ್ಯ ಇದ್ದೇನಪ್ಪ? ಈ ಭೂಮಿ ಮ್ಯಾಗ ಬಹಳ ಮಂದಿ ಹುಟ್ಟ್ಯಾರ. ಹುಟ್ಟದವ್ರು ಯಾರೂ ಕೂಡ ಶಾಶ್ವತವಾಗಿ ಉಳಿದೀನಿ ಅನ್ನುವಂಥವ್ರು ಇಲ್ಲೇ ಇಲ್ಲ. ಹೋಗಬೇಕು,
ಸಾವನ್ನ ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿದೆ. ಒಮ್ಮೇನಾಗಿತ್ತಂತ, ನಮ್ಮ ಪ್ರಾಣ ಪಕ್ಷಿ ಹೋಯಿತು ಅಂತಂದ್ರ 4 ಮಂದಿ ಕಣ್ಣೀರು ಹಾಕುವಂಗಿರ್ಬೇಕೆ ಹೊರತು 4 ಮಂದಿ 3 ಬಗಸಿ ಮಣ್ಣು ತೂರಿ ಇದು ಎಂದ ಹೋಗ್ಬೇಕಾಗಿತ್ತು ಈಗ ಹೋಯ್ತು ಅಂತ ಅನ್ನೋ ಹಂಗೆ ಇರಬಾರ್ದು. ಆ ವ್ಯಕ್ತಿ ಪುಣ್ಯ ಮಾಡ್ಯಾನೋ ಪಾಪ ಮಾಡ್ಯಾನೋ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ಸತ್ತವ್ರ ಮುಂದೆ ಅಳ್ಕೊಂತ ಹೊಂಟಿದ್ರು ಅಂತಂದ್ರೆ ಆ ವ್ಯಕ್ತಿ ಪುಣ್ಯನ ಮಾಡ್ಯಾನ ಸ್ವರ್ಗಕ್ಕೆ ಹೊಕ್ಕಾನ ಅಂತ ತಿಳ್ಕೊಬೇಕಂತ. ಅವನ ಮುಂದೆ ನಕ್ಕುವಂತ ಅಗ್ದಿ ಇದು ಎಂದ ಹೋಗ್ಬೇಕಾಗಿತ್ತು ಈಗ ಹೋಗ್ಯದ ಆಸಾಮಿ ಅನ್ಕೊಂಡು ಹೊಂಟಿದ್ರು ಅಂತಂದ್ರೆ ಇದು ಪಾಪನ ಮಾಡ್ಯದ, ಇದು ನರಕಕ್ಕೆ ಹೊಕ್ಕದ ಅಂತ ತಿಳ್ಕೊಬೇಕಂತ. ಅದಕ್ಕೆ ಜೀವನದೊಳಗ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ದೊಡ್ಡದಲ್ಲ, ಹೇಗ ಬದುಕ್ತೀವಿ ಅನ್ನೋದು ಬಹಳ ದೊಡ್ಡದು. ಇವತ್ತು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಎಂತಿಂದ ಮಹಾತ್ಮರು ಭೂಮಿ ಮ್ಯಾಗ ಹುಟ್ಟಿ ಹೋದ್ರು ಅಂತಂದ್ರೆ ಸೊಲ್ಲಾಪುರದ ಭಾಗಕ್ಕೆ ಹೋದ್ರೆ ವಾರದ ಮಲ್ಲಪ್ಪನವರು ನಮ್ಮ ನೆನಪಾಗ್ತಾರೆ. ಎಂತ ಶ್ರೀಮಂತ ವಾರದ ಮಲ್ಲಪ್ಪ, ಆಗರ್ಭ ಶ್ರೀಮಂತ. ಅವನ ಹತ್ರ ದುಡ್ಡು ಎಷ್ಟಿತ್ತು, ಸಂಪತ್ತು ಎಷ್ಟಿತ್ತು ಅಂತಂದ್ರೆ 4 ಮಂದಿನ 4 ದಿನ ಕುಂದರಿಸಿ ಹಗಲು ರಾತ್ರಿ ಲೆಪ್ಪತ್ರ ಮಾಡಿದ್ರು ಸಹಿತ ವಾರದ ಮಲ್ಲಪ್ಪನ ಆಸ್ತಿ ಇನ್ನೂ ಉಳಿತಿತ್ತು. ಆದ್ರೆ ವಾರದ ಮಲ್ಲಪ್ಪ ಅನ್ನುವಂಥವ ಉಳಿಲಿಲ್ಲ. ಆದ್ರೆ ವಾರದ ಮಲ್ಲಪ್ಪ ಅನ್ನುವಂಥವ ಉಳಿಲಿಲ್ಲ. ವಾರದ ಮಲ್ಲಪ್ಪ ಮಾಡಿದ ದಾನ ಧರ್ಮ ಪರೋಪಕಾರ ಎಲ್ಲಿ ಉಳಿತು ಅಂತಂದ್ರೆ ಅದು ಕನ್ನಡ ನಾಡಿನ ಇತಿಹಾಸದಲ್ಲಿ ಅದು ಶಾಶ್ವತವಾಗಿ ಉಳಿತು ಅನ್ನೋದನ್ನು ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಈ ಕಡೆ ಮಹಾರಾಷ್ಟ್ರ ಭಾಗದೊಳಗೆ ವಾರದ ಮಲ್ಲಪ್ಪನನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಈ ಕಡೆ ಬೆಳಗಾವಿ ಭಾಗಕ್ಕೆ ಹೋದ್ರೆ ನಮ್ಗೆ ಯಾರು ನೆನಪಾಗ್ತಾರ? ಸಿರ್ಸಂಗಿ ಲಿಂಗಣ್ಣ ದೇಸಾಯಿ ಅವ್ರು ನೆನಪಾಗ್ತಾರೆ. ಯಾಕವ್ರು ದೊಡ್ಡವರಾಗಿ ಹೋದ್ರು ಅಂತ ಕೇಳಿದ್ರೆ ಸಂಪತ್ತು ಸಾಕಷ್ಟು ಅದ, ಬಹಳ ಜನರ ಹತ್ರ ದುಡ್ಡದ, ಸಂಪತ್ತದ. ಆದ್ರೆ ದಾನ ಮಾಡುವಂತ ಗುಣ ಬರಬೇಕಲ್ಲ. ಇವತ್ತು ದೇಶಮುಖರನ್ನ ಯಾಕೆ ನೆನ್ಸಾಕತ್ತೀವಿ ಅಂತಂದ್ರೆ ನಮ್ಮ ಪಾಟೀಲ್ ರಾಗ್ಲಿ ಹೇಳಿದ್ರು, ಯಾರು ಹೊಲ ಉಳ್ತಾರ ಅವರಿಗೆ ಹೊಲವನ್ನ ಕೊಟ್ಟರು, ಅದಕ್ಕೆ ಅವ್ರು ದೊಡ್ಡವರಾದ್ರು. ಜೇರ ಕರೆದು ಹೊಲ ಉಳ್ಳವರಿಗೆ ಹೊಲ ಕೊಡದಿದ್ದಿದ್ರು ದೇಶಮುಖರ ಪುಣ್ಯ ಸ್ಮರಣೆ ಏನಾದ್ರು ಮಾಡ್ತಿದ್ರೆ ಏನು? ಮಾಡ್ತಿದ್ದಿಲ್ಲ. ಇವತ್ತು ಅವ್ರಿಗೆ ಬಂದದ ಪಾಲಿಗೆ ಬಂದಿದ್ರು ಪಂಚಾಮೃತ. ಇವತ್ತು ಅವ್ರು ಉಂಡ್ರೇನು ನಾನು ಉಂಡ್ರೇನು, ಅಲ್ಲಿ ಉಂಬರು ಸಂಘ ಇಲ್ಲಿ ಉಂಬರು ಸಂಘ ಅಂತ ಬಸವಣ್ಣ ಹೇಳದಂಗ ಇವತ್ತು ನಾವು ಉಂಡ್ರೇನು ಅವ್ರು ಉಂಡ್ರೇನು ಅಂತ ತಿಳ್ಕೊಂಡು ಅವರಿಗೆ ಪ್ರೀತಿಯಿಂದ ಮನಸಾಪೂರ್ವಕವಾಗಿ ಕೊಟ್ಟಿದ್ದರಿಂದ ಇವತ್ತು 36 ವರ್ಷಗಳು ಗತಿಸಿದ್ರು ಸಹಿತ ಪ್ರತಿಯೊಬ್ಬರ ಮನಗಳಲ್ಲಿ ಬೆಳಗುತ್ತಿರುವಂತಹ ವ್ಯಕ್ತಿತ್ವ ಯಾವುದು ಅಂತಂದ್ರೆ ಅದು ದೇಶಮುಖರ ಮನಿತನ ಅನ್ನುವಂತಹದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಲಿಂಗಣ್ಣ ದೇಸಾಯಿಯನ್ನ ನಾವು ಕೂಡ ನೆನೆಸ್ಬೇಕಾಗ್ಯದ, ವಾರದ ಮಲ್ಲಪ್ಪನವರನ್ನ ನೆನೆಸಬೇಕಾಗ್ಯದ. ಇವತ್ತು ವಿಜಯಪುರ ಅಂದಾಕ್ಷಣ ನಮ್ಗೆ ಯಾರು ನೆನಪಿಗೆ ಬರ್ತಾರ ಅಂತಂದ್ರೆ ಸಜ್ಜನ ಬಂಗಾರಮ್ಮರವರ ನೆನಪಿಗೆ ಬರ್ತಾರೆ. ಮುದ್ದೇಬಾಳ ಅಂದಾಕ್ಷಣ ನಮ್ಗೆ ಚಿಗವಾಲ್ ಗಂಗಮ್ಮನವ್ರ ನೆನಪಿಗೆ ಬರ್ತಾರೆ. ಯಾಕೆ ಇವತ್ತು ಭೂಮಿ ಮ್ಯಾಗ ಅವ್ರ 4-5 ಮಂದಿ ಹೆಸರು ಹೇಳಾಕತ್ತೀವಿ ಅಂತಂದ್ರೆ ಅವರು ಶ್ರೀಮಂತರಿದ್ರು. ಆದ್ರೆ ಮನಿ ಬಾಗಿಲಿಗೆ ಯಾರು ಬರ್ತಾರೆ ಅವರಿಗೆ ದಾನ ಧರ್ಮ ಪರೋಪಕಾರಗಳನ್ನ ಮಾಡಿದ ಪುಣ್ಯಾತ್ಮರು ಯಾರು ಅಂತಂದ್ರೆ ಈ ಎಲ್ಲ ಮಹಾತ್ಮರು ದಾನಿಗಳು. ನಿಮಗೆ ಇನ್ನೊಂದು ಮಾತು ಹೇಳೋದು ಅಂತಂದ್ರೆ ಸಿರಸಂಗಿ ಲಿಂಗಣ ದೇಸಾಯಿ ಯಾಕೆ ದೊಡ್ಡವಾಗಿ ಹೋದ ಅಂತಂದ್ರೆ ಒಮ್ಮೆ ಮಾವಿನ ಗಿಡದ ಬುಡಕ್ಕೆ